ನೀವು ಇನ್ನೂ ಯೂಟ್ಯೂಬನ್ನು ಹೇಗೆ ಸ್ಟಾರ್ಟ್ ಮಾಡಿ ಅಂತ ವಿಚಾರ ಮಾಡ್ತಾ ಇದ್ದೀರಾ? ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಜನ ಏನಂತಾರೆ, ಆಜುಬಾಜು ಏನಂತಾರೆ, ಪಕ್ಕದಲ್ಲಿರೋರು ಏನಂತಾರೆ ಅಂತ ವಿಚಾರ ಮಾಡಿ ನಿಮ್ಮಲ್ಲಿ ಏನಾದರೂ ಇದ್ದರೆ ಇವತ್ತೇ ಬಿಟ್ಬಿಡಿ ಫ್ರೆಂಡ್ಸ್. ಯಾಕಂದರೆ ಇವಾಗ ಯೂಟ್ಯೂಬೇ ಹೇಳುತ್ತೆ ಎಲ್ಲರೂ ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಇಲ್ಲಿ ಆದಂತಹ ಒಂದು ಬಜೆಟ್ ಮಂಡನೆ ಆರಾಮ್ ಅವರು ಕೂಡ ಹೇಳಿದ್ದಾರೆ. ಏನಂತ ಅಂದರೆ 15,000 ಶಾಲೆಗಳಲ್ಲಿ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಸ್ಟಾರ್ಟ್ ಆಗಬೇಕು. ಅದೇ ರೀತಿಯಾಗಿ ಯಾವ ಮಕ್ಕಳಿಗೆ ಕಂಟೆಂಟ್ ಕ್ರಿಯೇಷನಲ್ಲಿ ಇಂಟ್ರೆಸ್ಟ್ ಇದೆ ಆ ಮಕ್ಕಳಿಗೆಲ್ಲ ಕಂಟೆಂಟ್ ಕ್ರಿಯೇಷನನ್ನು ಕಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇವಾಗ ಅದ್ರ ಪ್ರೊಸೆಸ್ ಕೂಡ ನಡೆದಿದೆ. ಮತ್ತು ಮುಂಬೈಯಲ್ಲಿರುವಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಅದಕ್ಕೆ ಒಂದು ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದೆ. ಸೊ ಇಷ್ಟೆಲ್ಲ ಇರುವಾಗ ನಾವು ಇನ್ನೂ ಯೂಟ್ಯೂಬನ್ನು ಯಾಕೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಲಿ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ನನ್ನ ಹತ್ರ ಒಂದು ಕ್ಯಾಮ್ರಾ ಇಲ್ಲ, ನನ್ನ ಹತ್ರ ಯಾವುದೇ ಥರದ ಟ್ಯಾಲೆಂಟ್ ಇಲ್ಲ, ನಾನು ಹೇಗೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಲಿ, ಹಾಗೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ರೆ ಜನ ಏನಂತಾರೆ, ಮತ್ತು ನಾನು ಯೂಟ್ಯೂಬ್ನಲ್ಲಿ ಸಕ್ಸಸ್ಸೇ ಆಗಿಲ್ಲ ಅಂತ ಅಂದರೆ ಜನ ನನಗೆ ಏನಂತ ಅನ್ಬೋದು ಅಂತ ಹೇಳಿ ಈ ಎಲ್ಲ ವಿಚಾರಗಳು ನಮ್ಮ ಒಂದು ತಲೆಯಲ್ಲಿರುತ್ತೆ. ಆದ್ದರಿಂದ ನಾವೇನು ಮಾಡ್ತೀವಿ, ಯೂಟ್ಯೂಬ್ ಮಾಡೋದೇ ಬೇಡ, ಈ ಸೋಷಿಯಲ್ ಮೀಡಿಯಾದಿಂದ ನಾವು ತುಂಬ ಹಿಂದೆ ಉಳಿದ್ಬಿಡೋಣ ಅಂತ ಹೇಳಿ ವಿಚಾರ ಮಾಡ್ತೀವಿ ಫ್ರೆಂಡ್ಸ್. ಆದರೆ ನಾನು ಕೂಡ ಅದೇ ವಿಚಾರನ ಮಾಡ್ತಾ ಇದ್ದೆ. ಸೊ ನನಗೂ ಕೂಡ ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಕೂಡ ಸ್ಟಾರ್ಟಿಂಗ್ನಲ್ಲಿ ಯೂಟ್ಯೂಬನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ನಲ್ಲಿ ಯಾವ ರೀತಿಯಾಗಿ ಅರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು, ಯೂಟ್ಯೂಬ್ನಲ್ಲಿ ಗ್ರಹಗಳಿಂದ ಅವರು ಇನ್ಕಮನ್ನು ಜನರೇಟ್ ಮಾಡ್ಕೊಳ್ತಿದ್ದಾರೆ ಅಂತ ಕೂಡ ಗೊತ್ತಿತ್ತು. ಆದರೆ ಯೂಟ್ಯೂಬನ್ನು ಹೇಗೆ ಸ್ಟಾರ್ಟದಲ್ಲಿ ಯಾರು ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಕೂಡ ಯಾರು ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗಾಗಿ ಹೇಗೆ ಸ್ಟಾರ್ಟ್ ಮಾಡಲಿ ಇವಾಗ ಯೂಟ್ಯೂಬನ್ನು ಅಂತ ಹೇಳಿ ನಾನು ಕೂಡ ತುಂಬ ವಿಚಾರ ಮಾಡಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಆದರೆ ನಾನು ಅಂದ್ಕೊಂಡ ಹಾಗೆ ಸಕ್ಸಸ್ ಕಾಣಲಿಕ್ಕೆ ಅದರಲ್ಲಿ ಆಗಲಿಲ್ಲ. ಸೊ ಹಾಗಾಗಿ ನಾನು ಯೂಟ್ಯೂಬನ್ನು ಇವಾಗ ಬಿಟ್ಬಿಡಬೇಕು, ಸೊ ಡಿಮೋಟಿವ್ ಆಗಿದ್ದೆ, ಇವಾಗ ಬಿಡಬೇಕು ನಾನು ಅಂತ ಹೇಳಿ ತುಂಬ ವಿಚಾರ ಮಾಡ್ತಾ ಇದ್ದೆ. ಸೊ ಆವಾಗ ನನಗೆ ಗೊತ್ತಾಯಿತು, ಇಲ್ಲ, ಯೂಟ್ಯೂಬನ್ನು ಇವಾಗ ನಾನು ಹಾಕಿರೋಂಥ ಸ್ಟೆಪ್ ತುಂಬ ದೊಡ್ಡದಾಗಿದೆ. ಹಾಗೆಯೇ ಇವಾಗ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗಿಂದನೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಯೂಟ್ಯೂಬ್ನಲ್ಲಿ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಮೋಟಿವೇಶನನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಅದೇ ರೀತಿಯಾಗಿ ತೊಗೊಂಡು ನಾನು ಯೂಟ್ಯೂಬನ್ನು ಮತ್ತೆ ಹೊಸ ರೀತಿಯಾಗಿ ನಾನು ಇವಾಗ ಈ 6 ಮಂತ್ನಲ್ಲಿ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ, ಯೂಟ್ಯೂಬ್ ಅಲ್ಗೋರಿದಮ್ ಹೇಗಿರುತ್ತೆ, ಹಾಗೆ ಯೂಟ್ಯೂಬ್ನಲ್ಲಿ ಯಾವ ಒಂದು ಟಾಪಿಕನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ನಾವು ಈಸಿಯಾಗಿ ಗ್ರೋತನ್ನು ಕಾಣ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅಭ್ಯಾಸವನ್ನು ಕೂಡ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನಾನು ಕೂಡ ಯೂಟ್ಯೂಬ್ನಲ್ಲಿ ತುಂಬ ವಿಷಯಗಳನ್ನು ಸರ್ಚ್ ಮಾಡ್ತಾ ಇದ್ದೆ. ಯಾವ ಒಂದು ವಿಷಯದ ಮೇಲೆ ಮಾಡಬೇಕು, ನನಗೆ ವ್ಯೂಸ್ ಯಾಕೆ ಬರ್ತಾ ಇಲ್ಲ, ನನ್ನ ಚಾನಲ್ ಒಂದು ಯಾಕೆ ಗ್ರೋ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಕೂಡ ತುಂಬ ವಿಚಾರಗಳನ್ನು ಮಾಡೋದನ್ನು ಕೂಡ ನಾನು ಸ್ಟಾಪ್ ಕೂಡ ಮಾಡಿದ್ದೆ. ಯಾಕಂತ ಅಂದರೆ ನಾನು ಎಷ್ಟೊಂದು ಸ್ಟ್ರಗಲ್ ಆಗ್ತಾ ಇದ್ದೀನಿ ವಿಡಿಯೋಸ್ಗಳನ್ನು ಮಾಡೋದಕ್ಕೆ. ಆದರೆ ನನಗೆ ಯಾವುದೇ ರೀತಿ ಅದಕ್ಕೆ ಒಂದು ಗ್ರೋತ್ ಕಾಣ್ತಾ ಇರಲಿಲ್ಲ. ಸೊ ನನ್ನ ವಾಚ್ ಟೈಮ್ ಏನೋ ಆಗ್ತಾ ಇದೆ, ಆದರೆ ನನ್ನ ಒಂದು ಸಬ್ಸ್ಕ್ರೈಬರ್ ಏನೋ ಗೇನ್ ಆಗ್ತಾ ಇಲ್ಲ. ಸೊ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಕೂಡ ವಿಚಾರ ಮಾಡಿ ಸ್ವಲ್ಪ ದಿನ ಅದನ್ನ ಗ್ಯಾಪ್ ಮಾಡಿದ್ದೆ. ಸೊ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ಇನ್ಮೇಲೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅವರೆಲ್ಲರಿಗೂ ಒಂದೇ ಒಂದು ಸಕ್ಸಸ್ ಮಂತ್ರ ಇದೆ ನಿಮಗೆ, ಅದು ಕನ್ಸಿಸ್ಟೆನ್ಸಿ. ನಿಮಗೆ ಎಲ್ಲರೂ ಕೂಡ ಹೇಳ್ತಾರೆ ಫ್ರೆಂಡ್ಸ್, ನಾವು ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಬೇಕು, ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿದ್ರೆ ಒಂದಿಲ್ಲ ಒಂದಿನ ನಾವು ಗ್ರೋತನ್ನು ಕಾಣ್ಬೋದು ಅಂತ ಪ್ರತಿಯೊಬ್ಬರು ಹೇಳ್ತಾನೆ ಇರ್ತಾರೆ. ಸೊ ನಾವು ಅಂದ್ಕೊಳ್ತೀವಿ, ಹೌದು ಬಿಡು, ನಾನು ಮಾಡ್ತಾ ಇದ್ದೀನಿ, ಆದರೆ ನನಗೆ ಅದಕ್ಕೆ ತಕ್ಕ ಪ್ರತಿಫಲನೆ ಸಿಗ್ತಾ ಇಲ್ಲ, ಹಾಗಾಗಿ ನಾವು ಮಾಡೋದೇ ಬೇಡ ಅಂತ ಹೇಳಿ ವಿಚಾರ ಮಾಡ್ತೀವಿ ಫ್ರೆಂಡ್ಸ್. ಬಟ್ ಅದು ತಪ್ಪು. ಹೌದು, ಅವ್ರು ಹೇಳೋದೆಲ್ಲ ಸೇರಿದ ನಾವು ವರ್ಕ್ ಮಾಡಿದ್ರೆ ಅಲ್ಲಿ ನಮಗೆ ಕರೆಕ್ಟಾಗಿರುವಂಥ ಪ್ರತಿಫಲ ಸಿಗುತ್ತೆ ಫ್ರೆಂಡ್ಸ್. ಸೊ ನನಗೆ ಅದು ಅನುಭವದಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸಲ ಬಂದಿದ್ದೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಮ್ಮ ಕರಿಯರನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಈಸಿಯಾಗಿ ನಮ್ಮ ಕರಿಯರನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ಯಾವುದೇ ತರಹದ ಎಜುಕೇಷನ್ ಬೇಕಾಗಿಲ್ಲ. ಹಾಗೆಯೇ ನೀವು ಎಷ್ಟು ಕಲ್ತಿದ್ದೀರಾ, ನಿಮ್ಗೆ ಎಷ್ಟು ನಾಲೆಜ್ ಇದೆ, ಇದನ್ನೆಲ್ಲ ಕೂಡ ಯಾರು ಕೇಳೋದಿಲ್ಲ. ಹಾಗೆಯೇ 1 ಇಯರ್ ಆದಮೇಲೂ ಕೂಡ ನಿಮ್ಮ ಒಂದು ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ ಅಂತ ಅಂದರೂ ಯೂಟ್ಯೂಬ್ ನಿಮ್ಮನ್ನು ಬಿಟ್ಟು ಕೊಡಲ್ಲ. ಸೊ ನಿಮ್ಮ ಯೂಟ್ಯೂಬ್ ಅನ್ನೋದು ನೀವು 4 ಇಯರ್ಸ್ ಆದಮೇಲೂ ಸ್ಟಾರ್ಟ್ ಮಾಡ್ಬೋದು, ನೀವು 5 ಇಯರ್ಸ್ ಆದಮೇಲೂ ಸ್ಟಾರ್ಟ್ ಮಾಡ್ಬೋದು. ಒಂದು ವೇಳೆ ನೀವು 1 ವರ್ಷ ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರೂ ಕೂಡ ನೀವು ಯೂಟ್ಯೂಬನ್ನು ಆರಾಮವಾಗಿ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ನಿಮಗೆ ಯಾವುದೇ ರೀತಿಯ ಯೂಟ್ಯೂಬ್ ಕಡೆಯಿಂದ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ. ಹಾಗೆಯೇ ನಾವು ಮನೆಯಲ್ಲೇ ಕೂತ್ಕೊಂಡು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತೀವಿ. ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಕೂಡ ನಮಗೆ ಇನ್ವೆಸ್ಟ್ಮೆಂಟ್ನಿಂದ ನಾವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇದು ನಿಮಗೆಲ್ಲರಿಗೂ ಗೊತ್ತು. ಆದರೆ ನಾವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಲಿಕ್ಕೆ ತುಂಬಾ ಹಿಂಜರಿತಾ ಇರ್ತೀವಿ. ಸೊ ಹಾಗಾಗಿ ನಾನೆಲ್ಲರಿಗೂ ನಿಮ್ಗೆ ಇವತ್ತು ಮೋಟಿವೇಟ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ನಾನು ಯಾವುದೇ ಥರದ ವ್ಯೂಸ್ ಆಗಲಿ ಅಥವಾ ನನ್ನ ಒಂದು ಸಬ್ಸ್ಕ್ರೈಬರ್ ಗೇನ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇಲ್ಲ. ಸೊ ನಾವು 2026ನಲ್ಲಿ ಇದ್ದೀವಿ. ಹಾಗೆಯೇ ನಾವು ಎಲ್ಲರೂ ಜಾಬ್ ಅಂತ ಇರ್ತೀವಿ. ಸೊ ಇವಾಗ ಏನಾಗಿದೆ
ಹೇಗಿದೆ ಅಂತ ಅಂದರೆ, ನೀನು ಎಷ್ಟೇ ಓದಿರು, ನಿನಗೆ ಯಾವುದೇ ಸರ್ಟಿಫಿಕೇಟ್ ಇರಲಿ, ನೀನು ಎಷ್ಟೇ ಟಾಪ್ ಮಾಡಿದರೂ ಕೂಡ ನಿನ್ನ ಹತ್ರ ಸ್ಕಿಲ್ ಇದೆನಾ ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. ಹೌದು, ಇವಾಗ ಯಾವುದೇ ಒಂದು ಜಾಬ್ ಇಂಟರ್ವ್ಯೂನಲ್ಲಿ ಹೋದರೆ ಅಲ್ಲಿ ಯಾವುದೇ ಥರದ ಮ್ಯಾಂಡೇಟ್ರಿ ಇಲ್ಲ ಫ್ರೆಂಡ್ಸ್. ಸೊ ಅವರು ನಿಮ್ಮ ಸ್ಕಿಲ್ ಏನಿದೆ ಅಂತ ಕೇಳಿದೆನಾ, ಈ ರೀತಿಯಾಗಿ ನಮಗೆ ಸ್ಕಿಲ್ ಬೇಸ್ ಮೇಲೆ ನಮಗೆ ವರ್ಕನ್ನು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. AI ಬಂದಿರೋದ್ರಿಂದ ಎಲ್ಲ ಜಾಬ್ಗಳು ಕೂಡ ಪರ್ಮನೆಂಟ್ ಇಲ್ಲ. ಸೊ ಗೌರ್ಮೆಂಟ್ ಜಾಬ್ ಮಾಡ್ತಾ ಇರೋರು ಮಾಡ್ತಾ ಇದ್ದಾರೆ, ಬಟ್ ಪ್ರೈವೇಟ್ ಜಾಬ್ನವರು ಇದ್ದವರಿಗೆ ಕೂಡ ಹಾನಿ ಉಂಟಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ನೀವು ಯಾವತ್ತು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತೀರಾ ಅವಾಗಿಂದನೇ ನಿಮ್ಮ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದು ಹೇಗಾಗಿರುತ್ತೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಕೇವಲ ನಿಮಗೆ ಮೋಟಿವೇಟ್ ಮಾಡೋದಾಗಿತ್ತು. ನೀವು ಯಾವ ಒಂದು ಜಾಬ್ ಹೋಲ್ಡರ್ ಆಗಿದ್ದೀರಾ, ಅಥವಾ ಮನೆಯಲ್ಲಿ ಕೂತಿದ್ದೀರಾ, ಅಥವಾ ಹೌಸ್ ವೈಫ್ ಇದ್ದೀರಾ, ಅಥವಾ ಚೆನ್ನಾಗಿ ಓದ್ಕೊಂಡಿದ್ದೀರಾ. ಸೊ ನಾನು ಕೂಡ ಚೆನ್ನಾಗಿ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡ್ಕೊಂಡಿದ್ದೀನಿ, ಆದರೆ ಮನೆಯಲ್ಲೇ ಇದ್ದೆ. ಸೊ ಹಾಗಾಗಿ ನನ್ನ ಕರಿಯರ್ ಗ್ಯಾಪ್ ಆಗಬಾರ್ದು ಅಂತ ಹೇಳಿ ನಾನು ಯೂಟ್ಯೂಬನ್ನು ಈ ಜರ್ನಿಯಲ್ಲಿ ಕಾಲಿಟ್ಟಿದ್ದೀನಿ ಫ್ರೆಂಡ್ಸ್. ಆದರೆ ನಾನು ಇದರಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ನಾನು ಹೇಳಿಕ್ಕಾಗಲ್ಲ. ಸಬ್ಸ್ಕ್ರೈಬರ್ ಕೌಂಟ್ ಏನೋ ಕಡಿಮೆ ಆಗಿರ್ಬೋದು, ಆದರೆ ನನ್ನ ವಾಚ್ ಟೈಮ್ ಅನ್ನೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಮೋಟಿವೇಶನ್ ಬಂದಿದೆ, ನಾನು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು, ಹಾಗೆ ಮುಂದುವರಿಬೇಕು ಅಂತ ಹೇಳಿ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಯಾರಿಗೆಲ್ಲ ಯೂಟ್ಯೂಬ್ನಲ್ಲಿ ನಾನು ಕರಿಯರ್ ಮಾಡ್ಕೊಳ್ಬೇಕು, ಯೂಟ್ಯೂಬನ್ನು ನಾನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ರಾ, ಸೊ ಪ್ಲೀಸ್ ಇವತ್ತೇ ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ 2026ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾನೇ ಹೇಳಿದೆ ಯೂಟ್ಯೂಬನ್ನು ಎಲ್ಲರೂ ಸ್ಟಾರ್ಟ್ ಮಾಡಿ, ಕಂಟೆಂಟ್ ಕ್ರಿಯೇಷನನ್ನು ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ, ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು, ಯಾವ ಒಂದು ಟಾಪಿಕನ್ನು ನೀವು ಚೂಸ್ ಮಾಡಿದ್ರೆ ನೀವು ಗ್ರೋತನ್ನು ಕಾಣ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ತಾ ಈ ಪ್ಲ್ಯಾಟ್ಫಾರ್ಮ್ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಆ ಕಾಂಪಿಟೇಷನ್ ತುಂಬಾ ಬೆಳೆದಿದೆ. ಸೊ ಪ್ರತಿಯೊಬ್ಬರು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಹಳ್ಳಿಯಿಂದ ಆಗಲಿ ಅಥವಾ ಸಿಟಿಯಿಂದ ಆಗಲಿ, ಸಣ್ಣ ಮಕ್ಕಳಿಂದ ಆಗಲಿ ಅಥವಾ ದೊಡ್ಡವರಿಂದ ಆಗಲಿ. ಸೊ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಹಾಯ್ ಹೆಲೋ ನಮಸ್ಕಾರ ಇಷ್ಟೇ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ಕಾಂಪಿಟೇಷನ್ ತುಂಬ ಬೆಳೆದಿದೆ ಅಂತ ಅಂದ್ಕೊಳ್ಬೇಡಿ. ಸೊ ನಿಮ್ಮಂಥವ್ರು ಕೂಡ ಇನ್ನೂ ಕೂಡ ಯೂಟ್ಯೂಬ್ನಲ್ಲಿ ನಾನು ನನ್ನ ಕರಿಯರನ್ನು ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಲಿ, ಸೊ ಯಾರು ಏನಂತಾರೋ ಅಂತ ಹೇಳಿ ತುಂಬ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ, ನೀವು ಈಸಿಯಾಗಿ ಯೂಟ್ಯೂಬನ್ನು ಮನೆಯಿಂದನೇ ಸ್ಟಾರ್ಟ್ ಮಾಡಿ. ಸೊ ನೀವು ಒಂದು ಯೂಟ್ಯೂಬನ್ನು ಒಂದು ಪ್ಲ್ಯಾಟ್ಫಾರ್ಮನ್ನು ಸ್ಟಾರ್ಟ್ ಮಾಡಿದ್ರೆ ಸಾಕು, ನೀವು ಆರಾಮವಾಗಿ ಮನೆಯಲ್ಲಿ ಕೂತ್ಕೊಂಡು 4 ರೀತಿಯಲ್ಲಿ ಇನ್ಕಮನ್ನು ಪಡಿಬೋದು. ಇಲ್ಲ ನೀವು ಇನ್ಸ್ಟಾಗ್ರಾಮನ್ನು ಸ್ಟಾರ್ಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಿಂದ ನೀವು ಫೇಸ್ಬುಕ್ಕನ್ನು ಸ್ಟಾರ್ಟ್ ಮಾಡ್ಬೋದು, ಸೊ ಫೇಸ್ಬುಕ್ಕಿಂದ ನೀವು ಆ್ಯಡ್ ರನ್ ಮಾಡ್ಬೋದು. ಸೊ ತುಂಬಾ ಫೆಸಿಲಿಟಿ ಇದೆ ಫ್ರೆಂಡ್ಸ್. ಸೊ ಯೂಟ್ಯೂಬನ್ನು ಒಂದು ಪ್ಲ್ಯಾಟ್ಫಾರ್ಮನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಈ ಎಲ್ಲ ಬೆನಿಫಿಟ್ಗಳು ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಕೊಲ್ಯಾಬ್ರೇಷನ್ನಲ್ಲಿಯೂ ಕೂಡ 3 ಟೈಪ್ಸ್ ಆಫ್ ಕೊಲ್ಯಾಬ್ರೇಷನ್ ಇರುತ್ತೆ. ಅದೇ ರೀತಿಯಾಗಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಮಾಡ್ಬೋದು. ಸೊ ಇವಾಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋರು ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಒಂದು ಚಿಕ್ಕ ಯೂಟ್ಯೂಬನ್ನು ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದರೆ ಮನೆಯಲ್ಲೇ ಕೂತ್ಕೊಂಡು ನಾವು ಆರಾಮವಾಗಿ ಹಣವನ್ನು ಸಂಪಾದಿಸ್ಬೋದು ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ವಲ್ಪವಾದರೂ ನಿಮಗೆ ನೀವು ಮೋಟಿವೇಟ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಮಿಂದ ನನಗೂ ಕೂಡ ಮೋಟಿವೇಶನ್ ಸಿಗಬೇಕು ಅಂತ ಸ್ವಲ್ಪವಾದರೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಒಂದು ನೆನಪಿನಲ್ಲಿ ಇಡಿ, ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡುವಾಗ ಕರೆಕ್ಟಾಗಿರೋಂಥ ಡಿಸಿಷನನ್ನು ತಗೊಳ್ಳಿ. ಯಾವ ಒಂದು ಟಾಪಿಕ್ ಮೇಲೆ ಮಾಡಬೇಕು ಅಂತ ಡಿಸಿಷನ್ ತೆಗೆದುಕೊಂಡು ಅದಾದ ನಂತರ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಸೊ ಒಂದ್ಸಲ ಒಂದು ಟಾಪಿಕನ್ನು ಸ್ಟಾರ್ಟ್ ಮಾಡಿ, ಅದಾದ ನಂತರ ಮತ್ತೆ ನಾನು ಬೇರೆ ಟಾಪಿಕನ್ನು ಮಾಡ್ಬೋದಿತ್ತು ಅನ್ನೋ ಒಂದು ಪಶ್ಚಾತ್ತಾಪ ನಿಮಗಿರಬಾರ್ದು. ಸೊ ಆ ಒಂದು ಅನುಭವದಿಂದ ನಾನು ಹೇಳ್ತಾ ಡಿಸಿಷನಿಂದ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆಯೇ ನಾಳೆ ನಾನು ನಿಮಗೆ 4 ರೀತಿಯಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಅಂತ ಮನೆಯಲ್ಲಿ ಕೂತ್ಕೊಂಡು ನಾವು 4 ರೀತಿಯಲ್ಲಿ ಯಾವ ರೀತಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಆದಾಯವನ್ನು ಪಡಿಬೋದು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋನ ನೋಡ್ತಾ ಇಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಮೋಟಿವೇಶನ್ ಬೇಕು ಅಂತ ಅಂದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಜೊತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.